ಹುಡುಕಿ ಗುಂಡಿಕ್ಕಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಇಡೀ ದೇಶ ಇಂಥ ಹೀನ ಕೃತ್ಯವನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತದೆ. ಎಬಿವಿಪಿ ಕೂಡ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ರಸ್ತೆ ತಡೆ ಮಾಡುವ ಮೂಲಕ ಈ ಒಂದು ಘಟನೆಯನ್ನ ಖಂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಂಪೂರ್ಣ ಕಾಶ್ಮೀರದಲ್ಲಿ ಒಂದೇ ಒಂದು ಉಗ್ರರು ಇಲ್ಲದ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಕೇಂದ್ರ ಸರ್ಕಾರ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ಮೂಲಕ ಆಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಉದ್ದೇಶಿಸಿ ಆಗ್ಲಿಲ್ಲ, ಪ್ರಾಂತ್ಯವನ್ನ ಉದ್ದೇಶಿಸಿ ಆಗ್ಲಿಲ್ಲ, ಭಾಷೆಯನ್ನ ಉದ್ದೇಶಿಸಿ ಆಗ್ಲಿಲ್ಲ, ಹೊರತು ಧರ್ಮವನ್ನ ಉದ್ದೇಶಿಸಿ ಆಯ್ತು. ಇದರ ವಿರುದ್ಧ ಸರ್ಕಾರ ಏನಾದ್ರೂ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತಂದ್ರೆ ಇವತ್ತಿನ ದಿನ ಧರ್ಮಕ್ಕೆ ಏನು ಕಂಟಕ ಬರ್ತಾ ಇದೆ. ಇನ್ ಮುಂದೆ ಮಾನವ ಸಂಕುಲಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡ್ತಾರೆ. ಇಂತಹ ನುಸುಳುಕೋರರಿಗೆ ಅವ್ರದೇ ಆದಂತಹ ಸರ್ಕಾರ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತಂದ್ರೆ ಇನ್ನೂ ಎಷ್ಟೊಂದು ಮಾನವ ಸಂಕುಲವನ್ನ ಕೂಡ ಹಾನಿ ಮಾಡ್ತಾರೆ ಇವರು. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಖಂಡನಾರ್ಹವಾಗಿದೆ. ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗದನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಡಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ. 2019ರಿಂದ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು. ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ, ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು, ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು, ಯಶಸ್ಸಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರುವುದು, ಮಂಜುನಾಥ್ ರಾವ್ ಅನ್ನುವರು, ಶಿವಮೊಗ್ಗದವರು. ಆ ಸುದ್ದಿ ಬಂದಿದೆ, ಅದು ಬಹಳಷ್ಟು ಬೇಸರದ ಸಂಗತಿ. ಈಗಾಗಲೇ ಪ್ರಧಾನಮಂತ್ರಿಗಳ ನಿರ್ದೇಶನದ ಮೇರೆಗೆ ಗೃಹ ಸಚಿವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ಅವಲೋಕಿಸಿ ಸೂಕ್ತವಾದಂಥ ಕ್ರಮವನ್ನು, ಅವರು ಮುಂದಿನ ಕ್ರಮವನ್ನು ಕೈಗೊಳ್ಳಲಿದ್ದಾರೆ.